ಕೈ ಕೇಳ್ಬಿಟ್ಟಕ್ಕೆ ಹೇಳಿ ಇನ್ನೊಂದ್ಸರಿ ದಯವಿಟ್ಟು ನೀವೇ ಹೇಳಿ. ಆ ಸೆಂಟೆನ್ಸ್ ಯಾರು ಕರೆಕ್ಟಾಗಿ ಹೇಳ್ತೀರಾ ಅವ್ರಿಗೆ 999 ರೂಪಾಯಿ 95 ಪೈಸೆ ಬಹುಮಾನ ಇರುತ್ತೆ. ನೋಡೋಣ ಹೇಳಿ ಯಾರು ಯಾರು ಹೇಳಿ ಟ್ರೈ ಮಾಡ್ರ ಯಾರಾದ್ರು ಮೆಮೊರಿ ಎಷ್ಟಿದೆ ನೋಡೋಣ. ಇಲ್ಲ ಮುಂದೆ ಬರ್ಕೊಬಳಿ ಸ್ವಲ್ಪ ವಿಡಿಯೋ. ಈಗ 2 ಸರಿ ನಾನು ರಿಪೀಟ್ ಮಾಡಿ. ಸರಿ ಹೇಳ್ಕೊಡ್ತಾರೆ ಅಲ್ಲ ಸರ್, ನೀವು ಒಂದು ಬಾರಿ ರಿಪೀಟ್ ಮಾಡಿ ಸರ್. ಓಕೆ ಹೇಳ್ತೀರಾ ನೋಡಿ. 999 ರೂಪಾಯಿ 95 ಪೈಸೆ ಅಂದರೆ ಪಾಠ ಅದು ಒಂದು ಹೊಸ ಶೂ ತಗೋಬೋದು. 5 ಪೈಸೆ ಕಡಿಮೆ ಅಂತ ಸತೀಶ್ ಕುಮಾರ್ ಅವ್ರೆ ಹಾಕ್ಕೊಡ್ತಾರೆ. 5 ಪೈಸಾ ಹಾಕ್ಕೊಡ್ಬೋದಾ? ಒಬ್ಬರು ಶಿಕ್ಷಕರು ವಿದ್ಯಾರ್ಥಿಗೆ ಪ್ರಶ್ನೆ ಕೇಳ್ತಾರೆ, ದೇವರು ನಿನ್ನ ಮುಂದೆ ಬಂದು ಪ್ರತ್ಯಕ್ಷ ಆದರೆ ಏನನ್ನ ಬೇಡ್ಕೊಳ್ತೀಯಾ? ಏನು ಬೇಡ್ಕೊಳ್ತೀಯಪ್ಪ? ಹೇಳೋ. ತಪ್ಪಾದ್ರೆ ಪರವಾಗಿಲ್ಲ, ಮಾತಾಡೋ. ತಪ್ಪಾದ್ರೆ ನಾವೇ ನಿಮ್ಮನ್ನ ಬೈಯಲ್ಲ. ಹೇಳಮ್ಮ, ನೀನು ಹೇಳೋದು. ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ಏನ್ ಬೇಡ್ಕೊಳ್ತೀರಾ? ಯಾರು ಒಬ್ರು ಹೇಳಿ. ನೀವು ಯಾರು ಹೇಳಿಲ್ಲ ಅಂದ್ರೆ ದೇವರು ಪ್ರತ್ಯಕ್ಷ. ಈಗ ನೋಡಿ ಸರ್, ಶೇಷಾದ್ರಿ ಸರ್ ಅವರು ದೇವರ ರೂಪದಲ್ಲಿ ನಿಮಗೆ ಬಂದು ಹೇಳಿದ್ದಾರೆ. ಎಷ್ಟೋ ನಮ್ಮ ದೇಶದಲ್ಲಿ ಬಡ ಜನರಿದ್ದಾರೆ, ಒಂದೊಂದು ಹೊತ್ತಾಗಿ ಊಟ ಇಲ್ಲ, ಕೈ ಕಾಲುಗಳಿಲ್ಲ, ಕೈಗಳಿಲ್ಲ, ಇಂಥದ್ದೆಲ್ಲ ಪರಿಸ್ಥಿತಿ ಇದೆ. ನಾವೆಲ್ಲ ಅಂಥ ಕಷ್ಟದಿಂದ ಓದ್ತಿರೋರು. ಆದರೆ ಅವರು ಹೇಳಿದ್ದಾರೆ ಇವತ್ತು ನಿಮಗೆ ಊಟ, ತಿಂಡಿ, ವಸತಿ ಮಾಡ್ಕೊಡೋದಕ್ಕೆ ಎಂತ ಒಳ್ಳೆ ಬೆಟ್ಟು, ಟೈಮ್ ಟು ಟೈಮ್ ಊಟ. ನಮ್ಮನೇಲೆ ಟೈಮ್ ಟು ಟೈಮ್ ಅಂತ ಊಟ ಸಿಗಲ್ಲ. ಬೆಳಿಗ್ಗೆ ಒಳ್ಳೆ ತಿಂಡಿ ಕೊಡ್ತಾರೆ, ಊಟ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಆಯ್ತಾ, ಮಾಡ್ಕೊಳಕ್ಕೆ ಇಷ್ಟೆಲ್ಲ ಕೊಡಿ. ನಮ್ಮನೇಲೆ ದೇವರಹಳ್ಳಿ ಇರಲೇ ಇಲ್ಲ ಅದೆಲ್ಲ. ಏನು ಈಗ ಬಂದು ಪ್ರತ್ಯಕ್ಷವಾಗಿ ಕೇಳ್ತಾರಪ್ಪ, ಏನ್ ಬೇಕು ನಿಮ್ಗೆ ಅಂತ. ಏನ್ ಹೇಳ್ತೀವಿ? ಏನ್ ಬೇಡವಾ? ತಪ್ಪೇನು ಪರವಾಗಿಲ್ಲ ಹೇಳಿ. ಈ 5 ವಿಷಯಗಳಿದೆಯಲ್ಲ, ಇದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಪ್ರತಿಯೊಬ್ಬ ಸಾಧಾರಣ ವ್ಯಕ್ತಿಯೂ ಸಹ ಅಸಾಧಾರಣ ವ್ಯಕ್ತಿ ಆಗ್ತಾರೆ. ಎವ್ರಿ ಆರ್ಡಿನರಿ ಬಿಕಮ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಏನೇನಪ್ಪ ಅಂದರೆ, ಒಂದನೇದು ಕೇಳಿಸ್ಕೊಳ್ಳೋದು ಕಲ್ತ್ಕೋಬೇಕು. ಫಸ್ಟು ಲಿಸನಿಂಗ್ ಸ್ಕಿಲ್ಸ್ ಅಂತ ಕರೀತಾರೆ. ಕೇಳಿಸಿಕೊಳ್ಳುವ ಕಲೆಯನ್ನು ಕಲಿಯುವ ಕಲೆ, ಅದೊಂದು ಕಲೆ. ಅದೆಲ್ಲರಿಗೂ ಬರಲ್ಲ. ನೀವು ಕ್ಲಾಸಲ್ಲಿ ಪಾಠ ಕೇಳ್ತಿರಲ್ಲ, 80% ನಿಮ್ಗೆ ಅರ್ಥ ಆಗುತ್ತೆ. SSLC ಮಕ್ಕಳಿಗಿಂತ ದೊಡ್ಡವರಿದ್ರೆ ನೀವು ಆಚೆ ಹೋದ ತಕ್ಷಣ 80% ಮೈಂಡಿಂದ ಡಿಲೀಟ್ ಆಗುತ್ತೆ, 20% ಮಾತ್ರ ರಿಟೈನ್ ಆಗುತ್ತೆ. ಯಾಕಂದರೆ ಅಟೆನ್ಷನ್ ಅಂತ ಪಾಯಿಂಟ್ ಇದೆ. ಅದನ್ನ ನನಗೆ ನೀವು ಯಾವ ಸಿಲೆಬಸ್ಸಲ್ಲಿ ಹೇಳ್ಕೊಟ್ಟಿಲ್ಲ. ಯಾವ್ದು ಹೇಳಿ? ಮೊದಲನೇದು ಅಟೆನ್ಷನ್, ಇಲ್ಲಾಂದ್ರೆ ಟೆನ್ಷನ್. ಓಕೆ, ಮೊದಲನೇದು ಯಾವುದು? ಕೇಳಿಸಿಕೊಳ್ಳುವ ಕಲೆ. ಹೌದಾ? ಈಗ ಪುಸ್ತಕ ತಗೊಂಡಿದ್ದೀರಾ? ಪುಸ್ತಕ ತಗೊಂಡಿದ್ಯಾ? ಏನು ಕೊಟ್ಟಿದ್ದೀನಿ ಹೆಸರು? ಕುಸುಮ. ಪುಸ್ತಕ ತಗೊಂಡಿದ್ಯಾ? ಪುಸ್ತಕ ತಗೊಳ್ಳೋದು ಮುಖ್ಯನಾ? ಎಲ್ಲರಿಗೂ ಮುಖ್ಯನಾ ಪುಸ್ತಕ ತಗೊಳ್ಳೋದು? ಪುಸ್ತಕ ತಗೊಳ್ಳೋದು ಮುಖ್ಯನಾ ಇಲ್ವಾ? ಪುಸ್ತಕ ತಗೊಳ್ಳೋದು ಮುಖ್ಯ. ಆದರೆ ಪುಸ್ತಕ ತಗೊಳ್ಳೋದು ಮುಖ್ಯ ಅಲ್ಲ, ತಗೊಂಡಿರೋ ಪುಸ್ತಕದಲ್ಲಿ ಓದಬೇಕು, ಓದೋದು ಮುಖ್ಯ. ಹೌದಾ? ಓದೋದು ಮುಖ್ಯ ಇಲ್ವಾ? ಓದೋದು ಮುಖ್ಯ ಅಲ್ಲ, ಓದಿದ್ದು ಅರ್ಥ ಆಗಬೇಕು, ಅದು ಮುಖ್ಯ. ಹೌದಾ ಇಲ್ವಾ? ಆಮೇಲೆ ಅರ್ಥ ಆಗಿದ್ದು ಮುಖ್ಯ ಅಲ್ಲ, ಅರ್ಥ ಆಗಿದ್ದು ನಾವೇ ನೆನಪಲ್ಲಿರಬೇಕು, ಅದು ಮುಖ್ಯ. ನೆನಪಲ್ಲಿರೋದು ಮುಖ್ಯ ಅಲ್ಲ, ಎಕ್ಸಾಮ್ ದಿನ ಬರೀಬೇಕಲ್ಲ, ಬರವಣಿಗೆ ಮುಖ್ಯ. ಓಕೆ, ಈಗ 5 ಪಾಯಿಂಟ್ನ ನೀವು ಮುಖ್ಯವಾಗಿ ಕಲ್ತ್ಕೋಬೇಕು. ನಾನು ಸತೀಶ್ ಅವ್ರಿಗೆ ಹೇಳ್ತೀನಿ, ಸತೀಶ್ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತೇನೆ. ಸತೀಶ್ ಅವರೇ, ಇಲ್ಲಿ ಬಿಡಿ, ನಾನು ಕೂರಿಸ್ತೀನಿ ಬಿಡಿ.
ನೀವು ಬನ್ನಿ ಈ ಕಡೆ, ಅವೆಲ್ಲ ನಾವು ಮಾಡ್ತಿದ್ದೀವಿ ಸರ್, ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ. ಈಗ ಏನು ಗೊತ್ತಾ ಸತೀಶ್ ಅವ್ರಿಗೆ, ಸರ್ ಮಕ್ಕಳಿಗೆ ನೀವು ಫಸ್ಟು ಬಿಗಿನಿಂಗು ಬೇಸಿಕ್ ಬೇಸ್ಮೆಂಟ್ ಕೋರ್ಸ್ ಏನು ಗೊತ್ತಾ, ಕೇಳಿಸಿಕೊಳ್ಳುವ ಕಲೆಯನ್ನು ಕಲಿಯುವ ಕಲೆ, ಅರ್ಥ ಮಾಡಿಕೊಳ್ಳುವ ಕಲೆಯನ್ನು ಕಲಿಯುವ ಕಲೆ, ನೆನಪಿನಲ್ಲಿಟ್ಟುಕೊಳ್ಳುವ ಕಲೆಯನ್ನು ಕಲಿಯುವ ಕಲೆ, ಬರವಣಿಗೆಯ ಕಲೆಯನ್ನು ಕಲಿಯುವ ಕಲೆ, ಮಾತನಾಡುವ ಕಲೆಯನ್ನು ಕಲಿಯುವ ಕಲೆ, ಇಷ್ಟು ಕಲ್ತ್ಕೋಬೇಕು. ಇದು ಯಾವ ಸಿಲೆಬಸ್ಸಲ್ಲೂ ಕೊಟ್ಟಿಲ್ಲ. ಈಗ ಕೇಳಿಸ್ಕೊಳ್ಳೋದು ಹೇಗೆ, ಕೇಳಿಸ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅರ್ಥ ಮಾಡ್ಕೊಂಡಿದ್ದ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ, ಅದನ್ನು ಬರೆಯೋದು ಹೇಗೆ, ಮಾತಾಡೋದು ಹೇಗೆ. ವಿನಯದಿಂದ ವಿದ್ಯೆಯು, ವಿದ್ಯೆಯಿಂದ ಪವಿತ್ರತೆಯು, ಪವಿತ್ರತೆಯಿಂದ ಧನವು, ಧನದ ಸದ್ವಿನಿಯೋಗದಿಂದ ಧರ್ಮವು ಲಭಿಸುತ್ತದೆ. ಹಾಗಾಗಿ ಇದನ್ನ ನಾವು ಕಲ್ತ್ಕೊಳ್ಬೇಕು. ಇದನ್ನ ಯಾವುದೇ ಸಿಲೆಬಸ್ ಹೇಳ್ಕೊಟ್ಟಿಲ್ಲ. ಡಿಗ್ರಿ ತಗೊಳ್ಳೋದು ಮುಖ್ಯ ಅಲ್ಲ, ಸಂಸ್ಕಾರ, ಸಭ್ಯತೆ, ಸಂಸ್ಕೃತಿ ಅದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಜೊತೆಗೆ ಕೇಳಿಸಿಕೊಳ್ಳುವ ಕಲೆ ಯಾರಿಗೂ ಅಂತ ಹೇಳಿ ನೋಡೋಣ. ಈಗ ನಾನೊಂದು ವಾಕ್ಯ ಹೇಳಿದೆ, ಅದನ್ನು ತಾವು ಯಾರು ಅರ್ಥ ಮಾಡ್ಕೊಂಡಿದ್ದೆ ಹೇಳಲಿಲ್ಲ. ಎಷ್ಟು ಸರಿ ಹೇಳ್ಬೇಕು? ಇದು ರೈತಲ್ಲ ಹೇಳ್ಬೇಕಾ? ಇನ್ನೊಂದು ಬಾರಿ ಹೇಳಿದ. ಓಕೆ, ಈಗ ಒಂದು ಬಾರಿ ಹೇಳ್ಬಿಟ್ಟಿನಿ. ಯಾರು ಹೇಳ್ತಾರೆ? ದೇವರಿಗೆ, ತಂದೆ ತಾಯಿಗಳಿಗೆ, ಗುರುಗಳಿಗೆ, ಹಿರಿಯರಿಗೆ, ಜ್ಞಾನಿಗಳಿಗೆ, ರೈತರಿಗೆ ಶಿರಬಾಗಿ ನಂಬಿದೊಡೆ ನರಸುರ ಒಲಿದು ಸಿರಿಸುರಿಯೇ ನಿನ್ನ ಕೈಯಲ್ಲಿ ಕೈಲಾಸ ಸರ್ವಜ್ಞ. ಡೋಂಟ್ ಟ್ರಬಲ್ ಟು ದ ಟ್ರಬಲ್ ಟ್ರಬಲ್ಸ್ ಯು. ಇಫ್ ಯು ಟ್ರಬಲ್ ಬಿಫೋರ್ ದ ಟ್ರಬಲ್ ಟ್ರಬಲ್ಸ್ ಯು, ಯುವರ್ ಟ್ರಬಲ್ ವಿಲ್ ಬಿ ಡಬಲ್ ಅಂಡ್ ದ ಡಬಲ್ ಟ್ರಬಲ್ ಟ್ರಬಲ್ಸ್ ಯು. ಯಾರು ಹೇಳ್ಬಿಟ್ರೆ 1,000 ತಗೊಂಡು ಆಯ್ತಪ್ಪ. ಕನ್ನಡಕ್ಕೆ ಹೇಳ್ರಪ್ಪ, ಕನ್ನಡಕ್ಕೆ ಹೇಳ್ರಪ್ಪ. ಸರ್ ನಾನು ಹೇಳಾಗಿದೆ, ಕನ್ನಡದಲ್ಲಿ ಹೇಳಾಗಿದೆ, ಕನ್ನಡಕ್ಕೆ. ಓಕೆ, ಇನ್ನೂ ಸ್ವಲ್ಪ ಟೈಮ್ ಕೊಡ್ತೀನಿ. ಈಗ ಶೇಷಾದ್ರಿ ಸರ್ ಹೇಳಿರೋ ವಿಷಯ ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡ್ತೀನಿ. ಯಾಕೆಂದರೆ ಅವ್ರ ಉದ್ದೇಶ ಇದೆ, ಅದು ಇಂಪಾರ್ಟೆಂಟು. ನೋಡಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ 70% ಜನ ಬಡವರಿದ್ದಾರೆ. ಬಡತನದಲ್ಲೇ ಬೆಳೀತಾರೆ, ಬಡತನದಲ್ಲಿ ಹುಡ್ತಾರೆ, ಬಡವರಾಗಿ ಜೀವನ ಮಾಡ್ತಾರೆ, ಬಡವರಾಗಿ ಸಾಯ್ತಾರೆ, ಶ್ರೀಮಂತರಾಗೋದೇ ಇಲ್ಲ. ನಮ್ಮ ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳು ಇವತ್ತು ಕಷ್ಟಪಡ್ತಾ ಇದ್ದಾರೆ. ರೈತರಾಗಿದ್ದಾರೆ, ಕಾರ್ಪೆಂಟರ್ ಆಗಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ಇದೊಂದು ಕೆಲಸ ಅಂತಾನೆ ಇದ್ದಾರೆ. ನಿಮ್ಮ ತಂದೆ ಏನು ಮಾಡ್ತಾರಪ್ಪ? ಏನು ಕೆಲಸ? ಹಾಂ, ರೈತ. ನಿಮ್ಮ ತಂದೆ ನೀನೇನು ಆಟೋ ಓಡಿಸ್ತಾರೆ, ನಿಮ್ಮ ತಂದೆನಪ್ಪ? ಹಾಂ, ನೋಡಿದ್ರಾ? ನಮ್ಮ ತಂದೆನೂ ರೈತರೇ, ಆಯ್ತಾ? ನಮ್ಮ ತಂದೆ ತಾಯಿಗಳು ರೈತರು, ಬಡವರು, ಕಷ್ಟಪಡ್ತಾರೆ, ಜೀವನ ಮಾಡ್ತಾ ಇದ್ದಾರೆ. ಈ ಬಡತನ ಇದೆ. ಯಾಕೆ ನಮ್ಮ ದೇಶದಲ್ಲಿ ಬಡತನ ಇದೆ ಅಂತ ನಿಮ್ಗೆ ಗೊತ್ತಾ? ಯಾಕೆ ಅವರು ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಅವ್ರು ಓದಿಲ್ಲ. ಆಟೋ ಓಡಿಸ್ತಾ ಇದ್ದಾರೆ, ಅವ್ರು ಓದಿಲ್ಲ. ರೈತರಾಗಿದ್ದಾರೆ, ಅವ್ರು ಓದಿಲ್ಲ. ಕಾರ್ಪೆಂಟ್ರ್ ಮಾಡ್ತಾರೆ, ಅವ್ರು ಓದಿಲ್ಲ. ಕಸ ಹೊಡಿತಾರೆ, ಅವ್ರು ಓದಿಲ್ಲ. ಅವರು ಏನಾದ್ರು ಓದಿದಿದ್ರೆ ಶೇಷಾದ್ರಿ ಸರ್ಕಾರ ದೊಡ್ಡ ಆಫೀಸರ್ ಆಗ್ತಾ ಇದ್ರು, ವಾರ್ಡನ್ ಆಗ್ತಾ ಇದ್ರು, ಸತೀಶ್ ತರ ಟೀಚರ್ ಆಗ್ತಾ ಇದ್ರು, IAS ಆಫೀಸರ್ ಆಗ್ತಾ ಇದ್ರು, ಏನೆಲ್ಲ ಆಗ್ತಾ ಇದ್ರು. ನಿಮಗೆ ನೆನಪಿರಲಿ, ಮೊನ್ನೆ ಪೇಪರ್ನ ನೋಡಿ, ಒಬ್ಬ ಕಂಡಕ್ಟ್ರು ಮಗ IAS ಅಲ್ಲಿ ಪಾಸ್ ಆಗಿದ್ದಾನೆ. ಒಬ್ಬ ರೈತರು ಮಗಳು ಶುದ್ಧಿ ಅಂತ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದಾಳೆ. ಅವಳು ಜಿಲ್ಲಾಧಿಕಾರಿ ಆಗ್ತಾಳೆ. ಎಷ್ಟು ಸಂತೋಷದ ವಿಷಯ. ನಮ್ಮ ಮಕ್ಕಳು, ಬಡವ್ರ ಮಕ್ಕಳು ಜಿಲ್ಲಾಧಿಕಾರಿ ಆಗ್ತಾರೆ ಅಂದರೆ ಎಷ್ಟು ಖುಷಿ. ಯಾಕೆ ಇದನ್ನೆಲ್ಲ ನಾನು ನಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅರ್ಥ ಮಾಡ್ಕೋಬೇಕು, ನೀವು ಚೆನ್ನಾಗಿ ಓದಬೇಕು. ಈ ಬಡತನ ನಿರ್ಮೂಲನೆ ಆಗಬೇಕಂದ್ರೆ ಅದಕ್ಕೆ ಒಂದೇ ಒಂದಿರೋದು ವಿದ್ಯೆ, ವಿದ್ಯೆ, ವಿದ್ಯೆ. ನಾಲೆಡ್ಜ್ ಈಸ್ ಪವರ್. ನಮ್ಮ ಕಾಲದಲ್ಲಿ ನಮಗೆ ಹೊಟ್ಟೆಗೆ ಇಷ್ಟ ಇರಲಿಲ್ಲ, ರೂಮ್ ಇರ್ತಾ ಇರಲಿಲ್ಲ ಮಲ್ಕೊಳ್ಳೋಕ್ಕೆ, ಟೀಚರ್ಸ್ ಇರ್ತಾ ಇಲ್ಲ. ಸರ್ ಇವಾಗ ಕೈ ಇನ್ಫಾರ್ಮೇಷನ್ SSLC ಪಾಸ್ ಆದ ತಕ್ಷಣವೇ ಪುಸ್ತಕ ಇರ್ತಾ ಇರಲಿಲ್ಲ. ನಮ್ಮೂರಲ್ಲಿ ಯಾರೋ ಒಬ್ಬ ಹಿರಿಯರು ಸೀನಿಯರು ಪಾಸಾಗಿ ಹೋಗ್ತಾ ಇರ್ತಲ್ಲ, ಅವ್ರ ಪುಸ್ತಕ ಸಿಕ್ಕರೆ ನಮ್ಮ ಪುಣ್ಯ. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಶೇಷಾದ್ರಿ ಸರ್ ಹೇಳ್ತಾ ಇದ್ರು, ಅವರಿಗೆ ಒಳ್ಳೆ ಊಟ, ಒಳ್ಳೆ ಹಾಸ್ಟೆಲು, ವಸತಿ, ಆಮೇಲೆ ನಿಮ್ಗೆ ಮಲ್ಕೊಳ್ಳೋಕ್ಕೆ ಪ್ರತಿಯೊಂದು ಅವಕಾಶ ಇದೆ. ಪ್ರತಿಯೊಂದನ್ನು ನಿಮ್ಗೆ ಕೊಟ್ಟಿದ್ದಾರೆ ಸರ್ಕಾರದವರು. ಈ ಒಂದು ಅವಕಾಶನ ನೀವು ಉಪಯೋಗಿಸ್ಕೋಬೇಕು. ಎಷ್ಟೋ ದೂರದಿಂದ ಅಲ್ಲಿಂದ ಓಡಾಡಕ್ಕೆ ಹೋಗಬೇಡಿ, ಹಾಸ್ಟೆಲ್ಗಳಿಗೆ ಸೇರ್ಕೊಳ್ಳಿ. ಹಾಸ್ಟೆಲ್ ಸೇರಿಕೊಂಡು ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ನಿಮಗೊಂದು ಉತ್ತಮವಾದ ವಾತಾವರಣ ಇರುತ್ತೆ. ಆ ವಾತಾವರಣದಲ್ಲಿ ನೀವು ಬದುಕಬೇಕಾಗುತ್ತೆ. ಹೌದಾ ಇಲ್ವಾ ಸರ್? ಓಕೆ, ಇಷ್ಟು ಸಮಯ ಕೊಡ್ತೀನಿ. ಈಗ ಯಾರು ಹೇಳಿ ಅದು ವಚನ?
ವಚನ ಹೇಳಿಲ್ಲ, ಯಾರು ಹೇಳಿಲ್ಲ ಸತೀಶ. ಓಕೆ, ನೀವು ಹೇಳೋದು ಬೇಡ, ಮುಂದಿನ ವರ್ಷ ಬರ್ತೀನಿ, ಅವಾಗಾದ್ರು ಹೇಳಿ. ಕಡೆಯದಾಗಿ 2 ಇಂಪಾರ್ಟೆಂಟ್ ವಿಷಯ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ನೀವೇ ಹೋಗಿ. ನಿಮ್ಮ ಪ್ರಶ್ನೆನೂ ಕೇಳಲ್ಲ, ಹೇಳೋದು ಇಲ್ಲ. ಓಕೆ, 2 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಟ್ಟು ನಿಮಗೆ ಮೋಟಿವೇಶನ್ ಮಾತಾಡಿ ಅಂತ ಹೇಳಿದ್ದಾರೆ ಸ್ಪೆಷಲ್ ಸರ್ ಅವರು, ಅದಕ್ಕೋಸ್ಕರ ಹೇಳ್ತೀನಿ. ಒಬ್ಬ ತಂದೆಗೆ ಮಕ್ಕಳು ಕೇಳಿಸ್ತಾ ಅಲ್ಲಿ ಬರಬೇಕಾ? ಕೇಳಿಸ್ತೇನೋ? ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ ಆಯ್ತಾ. ಒಬ್ಬ ಮಗ ಕುಡಿದು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡುಕ ಆಗಿ ದೊಡ್ಡ ಕುಡುಕ ಆಗಿ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಬ್ಬ ಮಗ IAS ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಆಗಿದ್ದಾರೆ. ಇವರಿಬ್ರು ಯಾರ ಮಕ್ಕಳು? ಒಬ್ಬ ಬಡ ಕುಟುಂಬದಿಂದ ಬಂದವರು. ಅವನಿಗೊಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ನೀನು ಕುಡಿದು ಜೀವನ ಎಲ್ಲ ಹಾಳು ಮಾಡ್ಕೊಂತ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿದ್ದ ಪ್ರೈವೇಟ್ ಸ್ಕೂಲಲ್ಲಿದ್ದಾಗಿದ್ದ ಇದರಲ್ಲಿ ನಮ್ಮ ಮನೆಯಲ್ಲಿ ಭಾರಿ ನೋವು, ತಂದೆ ತಾಯಿ ದಿನ ಜಗಳ ಆಗ್ತಾ ಇದ್ರು. ಇಂಥ ಕಷ್ಟದಲ್ಲಿ ಬದುಕ್ತಾ ಇದ್ದೆ. ಅಪ್ಪ ಕೂಲಿ ಮಾಡ್ಕೊಂಬರ್ತಾ ಇದ್ದ, ಕುಡ್ಕೊಂಬಂದು ಮಲ್ಕೊಂತ ಇದ್ದ. ಅವಾಗ ನನಗೆ ಗಣಿಸ್ತಾ ಇತ್ತು, ನಾನು ಯಾಕಾಗಲೂ ಈ ಬಡತನದಲ್ಲಿ ಹುಟ್ಟಿದ್ದು, ಎಷ್ಟು ಕಷ್ಟ ಇದೆ, ನಮ್ಮ ಮನೆಯಲ್ಲಿ ನೋಡಿದ್ರೆ ದುಃಖ ಇದೆ, ನಾನು ಏನು ಮಾಡೋದು ಅಂತ ನನಗೆ ತಲೆ ಕೆಟ್ಟೋಗಾಗಿ ಅಪ್ಪ ಕುಟುಂಬ ಬಡದಲ್ಲಿ ನಾನು ಕುಡಿಯೋಕೆ ಶುರು ಮಾಡಿದೆ. ನಾನು ಕುಡ್ಕ ಆದೆ. ಅದಕ್ಕೆ ಕಾರಣ ಏನು? ನಮ್ಮ ಫ್ಯಾಮಿಲಿ, ನಮ್ಮ ಬಡತನ ಅಂತಾನೆ. ಇನ್ನೊಬ್ಬ IAS ಮಾಡಿದ್ದಾರೆ, ಅವರು ಅದೇ ತಂದೆ ತಾಯಿಗಳ ಮಗ, ಅವ್ರನ್ನ ಕೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಸರ್ ನಾನು IAS ಮಾಡೋಕ್ಕೆ ಇವತ್ತು ಜಿಲ್ಲಾಧಿಕಾರಿ ಆಗಿರೋ ಕಾರಣ ಏನಂದರೆ, ನಾನು ಸಣ್ಣ ಹುಡುಗ ಆಗಿದ್ದಾಗ ನಮ್ಮ ಮನೆಯಲ್ಲಿ ಬರ್ತಾನ ಊಟಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿ ದಿನ ಜಗಳ ಮಾಡ್ತಾಯಿದ್ರು, ನಮ್ಮ ಅಪ್ಪ ಕುಡ್ಕೊಂಬರ್ತಾಯಿದ್ರು. ಆಗ ನಾನು ಯೋಚನೆ ಮಾಡಿದೆ, ನನ್ನ ಜೀವನ ಹಿಂಗಾಗಬಾರ್ದು. ನಾನು ಯಾವುದೋ ಒಂದು ಆಸ್ತಿ ಸೇರ್ಕೊಂಡೆ, ಇಂಥ ಟೀಚರ್ಸ್ಗಳ ಮಾರ್ಗದರ್ಶನ ತಗೊಂಡೆ, ಓದಕ್ಕೆ ಶುರು ಮಾಡಿದೆ. ನಾನು ಓದಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಈ ಬಡತನದಿಂದ ಆಚೆ ಬರಬೇಕು, ಈ ದುಃಖ ನೋವು ಕಷ್ಟ ನನಗೆ ಯಾವುದು ಬರಬಾರ್ದು ಅಂತ ಅವಾಗೇ ಡಿಸೈಡ್ ಮಾಡಿದೆ. ನಿಮ್ಮ ವಯಸ್ಸಲ್ಲಿದ್ದಾಗ ಅವ್ರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಅವನು ಯಾರೋ ಪುಣ್ಯಾತ್ಮರ ಹತ್ರ ಹೋಗಿ ಬಡತನ ಇಲ್ಲ, ದುಡ್ಡಿಲ್ಲ, ಏನಿಲ್ಲ, ಶರಣಾಗತಿ ಸೇರಿಕೊಂಡು ಓದೋಕ್ಕೆ ಶುರು ಮಾಡ್ತಾನೆ. SLC ಮುಗೀತು, PUC ಮುಗೀತು, ಡಿಗ್ರಿ ಮುಗೀತು, ಚೆನ್ನಾಗಿ ಓದೋಕ್ಕೆ ಶುರು ಮಾಡ್ದ. ಅವ್ನಿಗೆ ಒಂದೇ ಗುರಿ ಏನು? ನನ್ನ ಕುಟುಂಬದಲ್ಲಿ ಬಡತನ ಇದೆ, ನಾನು ಹಿಂಗಾಗಬಾರ್ದು, ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಒಂದೇ ಗುರಿ. ವಿಚಲಿತನಾಗಲಿಲ್ಲ, ಚೆನ್ನಾಗಿ ಓದೋಕ್ಕೆ ಶುರು ಮಾಡ್ದ. ಆಮೇಲೆ ಓದಿದ್ದಾನೆ. ಯಾರೋ ಒಬ್ರು ಹೇಳಿದ್ರು, ಸ್ಪೆಷಾಲಿಟಿ ಸೆಂಟರ್ ಹೋಗಪ್ಪ IAS ಮಾಡೇ ನಿಮಗೆ ಬುದ್ಧಿ ಇದೆ, IAS ಮಾಡೋದು. ಅವರು ಕೋಚಿಂಗ್ ಮಾಡಿದ್ರು ಸತೀಶ್ ಸರ್ ಅವರು. ಇವರು ಫೆಸಿಲಿಟೀಸ್ ಕೊಟ್ಟರು. IAS ಎಕ್ಸಾಮ್ ಮಾಡ್ತಾನೆ. IAS ಎಕ್ಸಾಮ್ ಆದಾಗ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಡೆಲ್ಲಿನಲ್ಲಿ ಇರುತ್ತೆ ಇಂಟ್ರ್ಯೂ. ಅಲ್ಲಿಗೆ ಹೋಗಿ ಅವನ ದುಡ್ಡಿಲ್ಲ. ಅವನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾನೆ, 1 ಪೈಸಾ ಕಾಸಿಲ್ಲ. ಆ ರೈಲ್ವೆ ಚೆಕಿಂಗ್ ಮಾಡ್ತಾರಲ್ಲ, TT ಅಂತ ಇರ್ತಾರೆ, ಅವ್ರನ್ನ ಹೋಗಿ ಕೇಳ್ತಾರೆ, ಸರ್ ನಮಸ್ಕಾರ, ನೋಡಿ ಶರಣು, ಇದೇ ಮುಖ್ಯ, ಎಲ್ಲಿಗೆ ಹೋದ್ರು ಅನ್ನ ಸಿಗುತ್ತೆ, ಇದು ತಲೆಬಾಗ್ಬಿಟ್ರೆ. ಆವಾಗ ಅವನು ಕೇಳ್ತಾರೆ, ಸರ್ ನಾನು ಬಡವ, ನಾನು IAS ಎಕ್ಸಾಮ್ ಹೋಗ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ಡೆಲ್ಲಿಗೆ ಟ್ರೈನಲ್ಲಿ ಹೋಗಬೇಕು, ಕೈ ಮುಗಿದ್ದೀನಿ, ನಾನು ಕರ್ಕೊಂಡು ಹೋಗಿದ್ದ. ಆಗ ಅವ್ನು ಹೇಳ್ತಾನೆ, ನನ್ನ ಸರ್ವಿಸಲ್ಲಿ ಎಷ್ಟು ಜನ ಕಳ್ಳರು ಸುಳ್ಳು ಈ ಟ್ರೈನಲ್ಲಿ ಟಿಕೆಟ್ ತಗೊಂಡು ಓಡಾಡಿದಾರಪ್ಪ, ನೀನು ಒಳ್ಳೆ ಹುಡುಗ, ಬಾ ಕರ್ಕೊಂಡು ಹೋಗು, ನೀನು ಒಳ್ಳೇದಾಗುತ್ತೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವನ್ನ ಕರ್ಕೊಂಡು ಹೋಗ್ತಾರೆ. ಅವರೇ ಒಂದು ಕೈಲ ಅದನ್ನು ತಿಳ್ಕೊತಾರೆ. ಅವ್ನು IAS ಇಟ್ಟು ಪಾಸ್ ಮಾಡ್ತಾನೆ, ಬರ್ತಾನೆ IAS ಅಧಿಕಾರಿಯಾಗಿ. ಯಾಕೆ ತಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ನಾನು ಏನಾದರೂ ಮಾಡಬೇಕು, ನಾನು ಹುಟ್ಟಿರೋದೇ ಏನಾದರೂ ಸಾಧನೆ ಮಾಡೋಕ್ಕೆ, ಈ ಬಡತನ, ಈ ದುಃಖ, ಈ ಕಷ್ಟ ನಮ್ಮಿಂದ ದೂರ ಆಗಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು. ಅದು ಒಂದೇ ಒಂದು ದಾರಿ ಇರೋದು. ಎಷ್ಟು ಜನ ಚೆನ್ನಾಗಿ ಓದ್ತೀರಾ? ಕೈ ಎತ್ತಿ ನೋಡೋಣ. ನಾನು ಇದು ಹೇಳಿದ ಮೇಲೂ ನೀವು ಕೈ ಎತ್ತಿಲ್ಲ ಅಂದರೆ ನೀವು ಬಡತನ, ಅದೇ ದುಃಖ ಕಷ್ಟದಲ್ಲಿ ಬದುಕ್ಬಿಡ್ತೀರ. ಕೈ ಎತ್ತೋದು ಹಿಂಗಲ್ಲ ನೋಡಿ. ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ ನೋಡಿ. ಕೆಲವರು ಚೂರು ಕೈ ಎತ್ತದ, ಆ ಕಡೆ ಈ ಕಡೆ ನೋಡ್ದ, ಚೂರು ಎತ್ತದ, ಚೂರು ನೋಡ್ದ, ಆ ಕಡೆ ಈ ಕಡೆ ನೋಡ್ದ. ಕೈ ನೀನು ಹಿಂಗೆ ಎತ್ತಿದ್ರೆ ನಿಮ್ಗೆ ಎನರ್ಜಿ ಇಲ್ಲ. ಎಷ್ಟು ಜನ ನೋಡಿ ಹಿಂಗೆ ಎತ್ತಬೇಕು. ಹೀಗಿದೆ ಸ್ಟ್ರೈಟ್ ಆಗಿಲ್ವಾ? ಕೈ ಸ್ಟ್ರೈಟ್ ಆಗಿದೆ, ಹಿಂಗಿದೆಯಾ? ಸ್ಟ್ರೈಟ್ ಆಗಿರ್ಬೇಕಪ್ಪ. ಒಂದ್ಸರಿ ಚಪ್ಪಾಳೆ ಹೊಡಿರಿ ಅಂದ್ರು. ಜೀವನದಲ್ಲಿ ಈ ಕ್ಷಣದಿಂದ ನೀವು ಹೆಂಗೆ ಚಪ್ಪಾಳೆ ಹೊಡಿಬೇಕು, ಹೆಂಗೆ ಬದುಕಬೇಕು ಅನ್ನೋದು ಭಾಳ ಮುಖ್ಯ ನೋಡಿ. ಕೆಲವು ಚಪ್ಪಾಳೆ
100% ಚಪ್ಪಾಳೆ ಹೊಡಿಬೇಕು, 100% ಕಸ ಹೊಡಿಬೇಕು, 100% ಓದಬೇಕು, 100% ಕೆಲಸ ಮಾಡಬೇಕು. 20% 30% ಅಲ್ಲ. ನೋಡಿ ಹೆಂಗೆ ಚಪ್ಪಾಳೆ ಹೊಡಿಯೋದು ಹೇಳ್ತೀನಿ. 100% ಇಡೀ ದೇಹದಲ್ಲಿ ನನಗೆ ಎಷ್ಟು ವರ್ಷ ಗೊತ್ತಾ? 59 ವರ್ಷ. ನಾನು ಒಳ್ಳೆ ಡ್ಯಾನ್ಸ್ ಮಾಡ್ತೀನಿ, ಒಳ್ಳೆ ವಾಕ್ ಮಾಡ್ತೀನಿ, ಟಾಕ್ ಮಾಡ್ತೀನಿ, ಸಾವಿರಾರು ಪ್ರೋಗ್ರಾಮ್ನ ಮಾಡಿದ್ದೀನಿ ಇಡೀ ದೇಶದಾದ್ಯಂತ. ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಭಾಷೆಗಳನ್ನ ಕಲ್ತ್ಕೊಂಡಿದ್ದೀನಿ ಆಯಿತಾ. ನಾನು ಈ ಬ್ಯಾಕ್ ಜಂಪ್ ಮಾಡ್ತೀನಿ. ನನಗೆ ವಯಸ್ಸಾಗೋದೇ ಇಲ್ಲ, ಯಾಕೆಂದ್ರೆ ಆ ಶಕ್ತಿ. ಅದಕ್ಕೆ ಚಪ್ಪಾಳೆ ಹೊಡೆಯ ತೋರಿಸ್ತೀನಿ ನೋಡಿ. ದೇಹದಲ್ಲಿ, ನಮ್ಮ ದೇಹದಲ್ಲಿ 65,000 ನರನಾಡಿಗಳಿರುತ್ತೆ. ಒಂದ್ಸಾರಿ ಚಪ್ಪಾಳೆ ಹೊಡೆದ ತಕ್ಷಣ ಇಡೀ ದೇಹದಲ್ಲಿ ರಕ್ತ ಸಂಚಾರ ಆಗುತ್ತೆ. ನೀವು ಖುಷಿ ಆಗ್ತೀರಾ, ಚಾರ್ಜ್ ಅಪ್ ಆಗ್ತೀರಾ. ಮೊಬೈಲ್ ಚಾರ್ಜ್ ಮಾಡ್ತಿರಲ್ಲ ಆ ಥರ. ಫಸ್ಟ್ ನೋಡ್ಕೊಳ್ಳಿ, ನೋಡಿ ಕೆಂಪಾಗಿದೆ, ಕೆಂಪಾಗಿದೆ ಅಲ್ವಾ? ಇದು 100% ರಿಸಲ್ಟ್ ಬಂದಿದೆ. ನೀವು ಅಲ್ಲಿ ಇವರೊಬ್ಬ ಅವರು ಎತ್ತ ಕೈಲೇ ಹೊಡಿಲಿಲ್ಲ, ಇನ್ನೂ ಒಬ್ಬ ಈ ಕಡೆ ಅವನು 100% ರಿಸಲ್ಟ್ ಬರಬೇಕು. ಚಪ್ಪಾಳೆ ಹೊಡಿರಿ. ಅವರು ಈ ಕಡೆ ಬನ್ನಿ ಸ್ವಲ್ಪ ಬೇಗ. ಹಾಂ 100% ಇನ್ನೊಂದ್ಸಲ ಚಪ್ಪಾಳೆ ಹೊಡಿ. ಚಪ್ಪಾಳೆ. ಯಾವುದೇ ಕೆಲಸ ಮಾಡುವಾಗ 100% ಕೆಲಸ ಮಾಡಬೇಕು. ಕಸ ಹೊಡಿಬೇಕಾ 100%. ಇದೊಂದು 30% ಕಸ ಬಿಟ್ಬಿಟ್ಟು 70% ಒಯ್ಯೋದಲ್ಲ. ಓದಬೇಕಾ 100% ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ನೀವು ಜೀವನದಲ್ಲಿ ಏನಾದರೂ ಮಾಡಕ್ ಸಾಧ್ಯ ಇದೆ. ಎಷ್ಟು ಜನ ಓದ್ತೀರಾ? ಈಗ ಕೈ ಎತ್ತಿ. ಸೂಪರ್. ಸತೀಶ್ ರಿಸಲ್ಟ್ ನೋಡಿ, ರಿಸಲ್ಟ್ ಬರ್ತಾ ಇದೆ. ಓಕೆ ಫೈನ್. ಓಕೆ, ನನಗೆ ಸಮಯದ ಅಭಾವ ಇದೆ. ನಾನು ಸ್ವಲ್ಪ ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿದೆ, ಕೆಲಸ ಇದೆ. ಇನ್ನೊಂದ್ಸರಿ ಬಂದು ನಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಎಲ್ರಿಗೂ ಖುಷಿ ಆಯ್ತಾ? ಐ ಆರ್ ಹ್ಯಾಪಿ? ವೆರಿ ಗುಡ್, ಸೂಪರ್. ನೀವೇನಾಗಬೇಕು ಹೇಳಿ? ಇವತ್ತು ನಿರ್ಧಾರ ಮಾಡ್ಕೋಬೇಕು. ಸಂಕಲ್ಪಂ ಅಂತ ಮಾಡ್ಕೋಬೇಕು. ಸಂಕಲ್ಪ ಅಂದ್ರೆ ನಿರ್ಧಾರ. ಏನಂತ ನಿರ್ಧಾರ? ನಾನು ಚೆನ್ನಾಗಿ ಓದ್ತೀನಿ, ಏನಾದರೂ ಸಾಧನೆ ಮಾಡ್ತೀನಿ, ನಾನು ಬದುಕಿರೋದೇ ಸಾಧನೆ ಮಾಡೋಕ್ಕೆ. ನಮ್ಮ ಅಪ್ಪ ಅಮ್ಮ ನನ್ನ ಜನ್ಮ ಕೊಟ್ಟಿದ್ದಾರೆ, ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ. ಅಷ್ಟೇ ನಿಮ್ಗೆ ಗುರಿ. ಮಾಡ್ತೀರಲ್ವಾ? ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಯಾರು ನೀವು ಆ ವಚನ ಹೇಳಲೇ ಇಲ್ಲ? ಪ್ರಶ್ನೆ ಏನಪ್ಪ ಹೇಳಿ ಸರ್. ಇವರೇ ಕ್ವಶನ್ ಕೇಳ್ತಾರೆ. ಏನಂತಂದ್ರೆ, ನೀವು ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದಾಗ ನೀವು ಏನು ಕೇಳ್ತೀರಿ ಅವ್ರು ಕೇಳಿದ್ರಿ ಅಲ್ವಾ? ಕೇಳಿದ್ರಿ, ಅವ್ರು ಯಾರು ಹೇಳಿಲ್ಲ. ಓಕೆ, ನೀವು ಯಾರು ಹೇಳಿದೆ ಅಂದ್ರೆ ನನ್ನ ಮೇಲೆ ಹೇಳಿದ್ರಿ. ನಾನು ಹೇಳ್ತೀನಿ ಅಂತ. ನಾನು ಹೇಳ್ತೀನಿ, ದೇವರು ನನ್ನ ಮುಂದೆ ಪ್ರತ್ಯಕ್ಷ ಆದರೆ ಇವರೆಲ್ಲರೂ ಹಾಸ್ಟೆಲ್ಗೆ ಸೇರ್ಕೊಂಡು ರ್ಯಾಂಕ್ಗಳು ಬರಬೇಕು. ಎಂತ ಉದಾತ್ತ ಭಾವನೆ. ಅಲ್ಲ, ಅದಕ್ಕೂ ಸೇರಬೇಕು, ಚೆನ್ನಾಗಿ ಓದಬೇಕು. ಓಕೆ, ದೇವರು ಪ್ರತ್ಯಕ್ಷ ಅಂದ್ರೆ ಅವ್ರು ಅದು ಕೇಳ್ತಾರೆ. ಈಗ ನೀವು ಏನ್ ಕೇಳ್ತೀರಾ? ನೀವೇನ್ ಕೇಳ್ಬೇಕು ಅಂತ? ದೇವರೇನಾದ್ರು ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ಕೇಳಿದ್ರೆ, ನಮ್ಮ ಸತೀಶರು 100 ವರ್ಷ ಬದುಕಲಿ, ದೊಡ್ಡ ವ್ಯಕ್ತಿ ಆಗಲಿ, ಶ್ರೀಮಂತ ಆಗಲಿ ಅಂತ ಕೇಳಿ. ಓಕೆ, ಕೇಳಿ. ಯಾರು ಏನ್ ಕೇಳ್ತೀರಾ? ದೇವ್ರ ಪ್ರತ್ಯಕ್ಷ ಅಂದ್ರೆ ಏನ್ ಕೇಳ್ತೀವಿ? ಇಂಪಾರ್ಟೆಂಟ್ ಕ್ವಶನ್. ನಾನು ಮುಗಿಸ್ತೀನಿ, ನನ್ನ ಸಮಯ ಇಲ್ಲ, ಬೇಗ ಕೇಳಿದ್ರೆ ಹೇಳ್ತೀನಿ. ಓಕೆ, ಇನ್ನೊಂದ್ಸರಿ ಬಂದಾಗ ಏನ ಬಿಡಿ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಏನಾದ್ರು ಪ್ರಶ್ನೆಗಳಿದೆಯಾ? ಶ್ರೀನಿವಾಸ್ ಅವರು ನಾವು ಒಳ್ಳೆ ಪುಸ್ತಕಗಳು ಕೊಟ್ಟಿದ್ದೇವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಅಧ್ಯಕ್ಷರಿರುವಂಥ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗಳು ಅಂತ ಅದನ್ನು ಅಬ್ದುಲ್ ಕಲಾಂ ಅವರು ಬಿಡುಗಡೆ ಮಾಡಿದ್ದಾರೆ. ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸು, ಆಮೇಲೆ ಶಿಕ್ಷಕರು ವಿಶ್ವವನ್ನು ಬೆಳಗಿಸುವರು, ಇದೆಲ್ಲ ಪುಸ್ತಕಗಳನ್ನ ನಾನೇ ಬರೆದಿರೋದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಿಡುಗಡೆ ಮಾಡಿದ್ರು. ಒಂದು ಸಣ್ಣ ವಿಷಯ ಹೇಳ್ತೀನಿ. ಬಹಳ ವರ್ಷಗಳ ಹಿಂದೆ ನಾನು ಬೆಂಗಳೂರಲ್ಲಿ ಲೆಕ್ಚರರ್ ಆಗಿದ್ದಾಗ ಈ ಥರ ಕೆಳಗಡೆ
ನೋಡಿ ಯೋಚನೆ ಮಾಡಬೇಕು. ಅಬ್ದುಲ್ ಕಲಾಂ ಅವರೇ ಎಲ್ಲರೂ ಬರೀ ನೋಟ್ಸ್ ಬರ್ಕೊಂಡು ಹೋಗ್ತಾರೆ. ನಾನು ಹಂಗೆ ಯೋಚನೆ ಮಾಡಿಲ್ಲ. ಒಂದು ದಿನ ನಾನು ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡಿದೆ. ಅಲ್ಲಿಂದ 15 ವರ್ಷಗಳಾದ್ಮೇಲೆ ಅಬ್ದುಲ್ ಕಲಾಂ ಅವ್ರ ಜೊತೆನಲ್ಲೇ ನಾನು ವೇದಿಕೆಯಲ್ಲಿ ಕೂತ್ಕೊಂಡಿದ್ದೆ. ಅಲ್ಲಿವರೆಗೂ ಮಾತಾಡ್ತೀನಿ ನೆನ್ಪಿಟ್ಕೊಳ್ಳಿ ಅಂತ ಮಾತುಗಳು ಇದಿಲ್ಲ ಅದು ರಿಯಲ್ ಆಗ್ಬೋದಾ? ಆಮೇಲೆ ನಮ್ಮ ಇವರು ಸರ್ ಮತ್ತೆ ನನ್ನ ಕಲರು ಅವರು ನಾನು ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೆ, ಜೊತೆ ಮಾತಾಡೋಕ್ಕೆ ಇದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಸರ್ಗೆ ನಾನು ಮತ್ತೆ ನಿಮ್ಮನ್ನೆಲ್ಲ ನೋಡಿ ನಾನು ಕೆಲಸ ಮಾಡ್ಕೊಂಡು ಆಯ್ತಾ, ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆಲ್ಲರಿಗೂ ನೋಡಿ ಕೇಳಿಸ್ಕೊಳ್ಳಿ, ಮೊದಲು ಬಾಯ್ಸು ಸ್ವಲ್ಪ ಸ್ಟಿಫ್ ಆಗಿ ಕೂತ್ಕೊಳ್ಳಿ. ನೋಡಿ ನಮ್ಮ ಗುರುದಕ್ಷಿಣ ಮೂರ್ತಿ ಸರ್ ಅವರು ಮೋಟಿವೇಶನ್ ಸ್ಪೀಕರ್ ಅವರು ಸಾವಿರಾರು ಪ್ರೋಗ್ರಾಮ್ಗಳನ್ನ ದೇಶದಾದ್ಯಂತ ಮಾಡಿದ್ದಾರೆ. ಅರ್ಥ ಇದೆಯಾ? ಅವರು ನಿಮ್ಮಲ್ಲಿ ಬಹಳ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಮಲ್ಲಿ ಬಹಳ ಜನಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಚೆ ಹೇಳ್ಕೊಳ್ಳಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಟೀಚರ್ಸ್ ಇಲ್ಲ ಅಂತಂದ್ರೆ ನಾವು ಯಾವ ಥರ ಮಾತಾಡ್ಕೊಂಡು ನೀವು ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಕೇಳ್ರಿ ಅಂತಂದ್ರೆ ಅದನ್ನು ಕೇಳಿದ್ದು ತಾವು ತಯಾರಿಲ್ಲ. ಮೊದಲು ನಿಮಗೆ ಕೇಳತಕ್ಕಂಥ ಒಂದು ಶಕ್ತಿ ಇರಬೇಕು, ಮನಸ್ಸಿರಬೇಕು. ಕೇಳತಕ್ಕಂಥ ಒಂದು ಶಕ್ತಿ ಇರಬೇಕು, ಜೊತೆಗೆ ಮನಸ್ಸಿರಬೇಕು. ಸರ್ ಹಲವಾರು ವಿಚಾರಗಳನ್ನ ನಿಮ್ಗೆ ಹೇಳಬೇಕು. ಅಲ್ಲಿ ಏನಪ್ಪ ಒಂದು ವಿಚಾರ ಅಂತಂದ್ರೆ, ಇವತ್ತು ನಿಮ್ಮ ಸ್ಥಿತಿ ಏನಿದೆ, ನಿಮ್ಮ ಸ್ಥಿತಿ ನಿಮ್ಮ ತಂದೆ ತಾಯಿಯವರ ಸ್ಥಿತಿಗಿಂತ ಸ್ವಲ್ಪ ಭಿನ್ನವಾಗಿರಬೇಕು, ಸುಧಾರಿಸಿರಬೇಕು. ನಿಮ್ಮ ತಂದೆ ತಾಯಿ ಅಂದರು, ನಿಮ್ಮ ಅಜ್ಜಿ ಅಂದರು, ಅಜ್ಜ ಅಂದರು, ಅವ್ರು ಇದಾರಲ್ವ, ಅವರಿಗೆ ಇಮ್ಯುನಿಟಿ ಆಗಿರತಕ್ಕಂಥ ಒಂದು ಎಜುಕೇಷನ್ ಸಿಕ್ಕಿರಲಿಲ್ಲ, ಅವ್ರಿಗೆ ಹಾಸ್ಟೆಲ್ ಸಿಕ್ಕಿರಲಿಲ್ಲ, ಸ್ಕೂಲು ಸಿಕ್ಕಿರಲಿಲ್ಲ. ಹಾಗಾಗಿ ನಿಮ್ಮ ಒಂದು ಸ್ಥಿತಿ ಇವತ್ತು ಹಾಗೆ ಇದೆ. ನಿಮಗೆ ಇವತ್ತು ಒಂದು ಒಳ್ಳೆ ಹಾಸ್ಟೆಲ್ ಸಿಗ್ತಾ ಇದೆ, ಸ್ಕೂಲ್ಸು ಸಿಗ್ತಾ ಇದೆ, ಈ ಥರ ಬೇರೆ ಬೇರೆ ಕಡೆಯಿಂದ ಮೋಟಿವೇಶನಲ್ ಸ್ಪೀಕರ್ಸ್ನ ಕರೆಸಿ ನಿಮ್ಮ ಮುಂದೆ ಅವತ್ತು ಮಾತಾಡಿಸ್ತಾ ಇದ್ದೀವಿ. ಇವೆಲ್ಲ ಆಗ್ತಾ ಆದ್ದರಿಂದ ನಿಮ್ಮ ಜೀವನ ಏನಾಗಬೇಕು ಅಂತಂದರೆ, ನಿಮ್ಮ ತಂದೆ ತಾಯಿಯವರ ಜೀವನದ ಒಂದು ಸ್ಥಿತಿ ಏನಿದೆಯೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಸುಧಾರಿಸ್ಬೇಕು. ಅದು ಸುಧಾರಿಸಬೇಕು ಅಂತಂದರೆ ನೀವು ಬರೀ IAS ಮಾಡಬೇಕು ಅಂತಿಲ್ಲ. ನೀವು ಒಬ್ಬ ವಿಜ್ಞಾನಿ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಟೀಚರ್ ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ IPS ಆಗ್ಬೋದು, ಏನು ಬೇಕಿರೋ ಆಗ್ಬೋದು. ಅರ್ಥ ಇದೆಯಾ? ಹಾಗಾಗಿ ವಿದ್ಯೆ ಇದೆಯಲ್ವಾ, ನಿಮ್ಮ ಜೀವನವನ್ನು ಸುಧಾರಿಸತಕ್ಕಂಥದ್ದು ಮೊಟ್ಟ ಮೊದಲಿಗೆ ಅಸ್ತ್ರ ಯಾವುದು ಅಂತಂದರೆ ಅವ್ರು ಹೇಳಿದ್ರು ವಿದ್ಯೆ ವಿದ್ಯೆ ವಿದ್ಯೆ. ಆದ್ದರಿಂದ ಈ ಥರದ ಜನಗಳು ಬಂದಾಗ ನಿಮ್ಮಲ್ಲಿ ಏನಾದರೂ ಕ್ವಶನ್ಸು ಇದ್ದರೆ ನೀವು ಅದನ್ನ ಕೇಳಬೇಕು. ಹಾಗಾಗಿ ಆ ಸರ್ ಗುರುದಕ್ಷಿಣ ಮೂರ್ತಿ ಸರ್ ಅವರು ನಮ್ಮ ಶಾಲೆಗೆ ಪದೇ ಪದೇ ಬರ್ತಾ ಇದ್ದಾರೆ ಅಂತ ಕೇಳ್ಕೊಳ್ತಾ, ಈಗ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತ ವಂದನಾ ಕೊನೆಯಿಂದ ಸಲ್ಲಿಸಬೇಕು ಅನ್ನೋದಕ್ಕೆ ನೇರವಾಗಿರ್ತಕ್ಕಂಥ ಶ್ರೀನಿವಾಸ ಸರ್ ಅವ್ರನ್ನ ಕೇಳ್ಕೊಳ್ತಾರೆ. ಹೆಣ್ಮಕ್ಳಿಗೆ ಬಂದು ಗೋರಿಬಿದನೂರಲ್ಲೇ ಡಿಗ್ರಿ ಕಾಲೇಜ್ ಅಂತ ಇದೆ, ಅದೆಲ್ಲೂ ಕೂಡ ಹೆಣ್ಮಕ್ಳಿಗೆ ಹಾಸ್ಟೆಲಲ್ಲಿ ಒಳ್ಳೆ ಸೌಲಭ್ಯ, ಎಂಥ ಸೌಲಭ್ಯ ಅಂದರೆ ನಿಮಗೆ ಓದೋಕ್ಕೆ